ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, hello dear students, welcome to the probability chapter. This chapter it is coming under the 10th standard mathematics. What is mean by probability? ಕನ್ನಡದಲ್ಲಿ ಇದನ್ನು ಸಂಭವನೀಯತೆ ಅಂತ ಕರಿತೀವಿ. ಈ ಒಂದು ಚಾಪ್ಟರ್ನಲ್ಲಿ ಇಂಪಾರ್ಟೆಂಟ್ ಡೆಫಿನೇಷನ್ಸ್ಗಳನ್ನ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು, ದೆನ್ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ಗಳನ್ನು, ಹೌ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್, ಅದನ್ನು ನಾವು ಈ ಚಾಪ್ಟರ್ಲ್ಲಿ ನೋಡ್ತಾ ಹೋಗೋಣ. ದ ಪ್ರಾಬಬಿಲಿಟಿ. ವಾಟ್ ಈಸ್ ಮೀನ್ ಬೈ ಪ್ರಾಬಬಿಲಿಟಿ? See, probability it means the branch of mathematics that measures the uncertainty in the occurrence of an event. ಅಂದರೆ ಇಟ್ ಈಸ್ ದ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್. ಪ್ರಾಬಬಿಲಿಟಿ ಅಂತಂದರೆ ಇದು ಮ್ಯಾಥಮೆಟಿಕ್ಸ್ನ ಒಂದು ಭಾಗ, ಅಂದರೆ ಅದೊಂದು ಬ್ರಾಂಚ್. ಇದು ಏನು ಮೆಜರ್ ಮಾಡುತ್ತೆ ಅಂತಂದರೆ ಅನ್ಸರ್ಟಿನಿಟಿ ಆಫ್ ದ ಅಕರೆನ್ಸ್ ಆಫ್ ಆನ್ ಈವೆಂಟ್. ಅನ್ಸರ್ಟಿನಿಟಿ, ಸಂಭವನೀಯತೆ ಏನಿರ್ತದಲ್ಲ, ಅಸಂಭವನೀಯತೆ ಏನಿರ್ತದಲ್ಲ, ಆ ಅನ್ಸರ್ಟಿನಿಟಿಯನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಒಂದು ಈವೆಂಟ್ ಜರುಗಿದಾಗ ಅನ್ಸರ್ಟಿನಿಟಿನ ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಬಳಸ್ತಕ್ಕಂಥ ಒಂದು ಟೂಲ್ ಏನಂದರೆ ದಟ್ ಈಸ್ ದ ಪ್ರಾಬಬಿಲಿಟಿ. ದೆನ್ ವಾಟ್ ಈಸ್ ದ ಪ್ರಾಬಬಿಲಿಟಿ? ಈ ಒಂದು ಡೆಫಿನೇಷನ್ ಗೊತ್ತಾಯಿತು. ದ ಚಾನ್ಸ್ ದಟ್ ಆನ್ ಈವೆಂಟ್ ವಿಲ್ ಆರ್ will not occur is expressed on a scale ranging from 0 to 1. ಈ ಒಂದು ಚಾಪ್ಟರ್ನಲ್ಲಿ ಸ್ಕೇಲ್ ರೇಂಜ್ ಏನಿರ್ತದೆ, ಪ್ರಾಬಬಿಲಿಟಿ ಸ್ಕೇಲ್ ರೇಂಜ್ ವಿಚ್ ಈಸ್ ವೇರೀಸ್ ಫ್ರಮ್ 0 to 1. ಇದು 0ದಿಂದ 1 ಒಳಗಡೆ ಇರ್ತದೆ. ಇಟ್ ಈಸ್ ವೇರೀಸ್ ಫ್ರಮ್ 0 to 1. ನೆಕ್ಸ್ಟ್, ದ ಪ್ರಾಬಬಿಲಿಟಿ ಆಫ್ ಆನ್ ಈವೆಂಟ್ ಈಸ್ ರೆಪ್ರೆಸೆಂಟೆಡ್ ಬೈ probability of an event E. Here P it represents the probability. P ಏನಿರ್ತಲ್ಲ ಇದು ಪ್ರಾಬಬಿಲಿಟಿ ಅಂತ ಕರಿತೀವಿ. ದೆನ್ E represents the event. E ಇದು ಈವೆಂಟ್ ಅಂತ ನಾವು ರೆಪ್ರೆಸೆಂಟ್ ಮಾಡ್ತೀವಿ. P of E it means probability of an event E. Example, probability of getting head when a coin is tossed is equal to the, ಒಂದು ಏನಾದರೂ ಕಾಯಿನ್ನ ಟಾಸ್ ಮಾಡಿದಾಗ ಇಟ್ ಹ್ಯಾಸ್ ಟೂ ಫೇಸಸ್. ಒನ್ ಈಸ್ ಹೆಡ್, ಅನದರ್ ಒನ್ ಈಸ್ ಟೇಲ್. ಯಾವುದಾದ್ರೂ ಎರಡರಲ್ಲಿ ಒಂದೇ ಬೀಳಬೇಕು, ಅದು ಬಿಟ್ಟರೆ ಬೇರೆ ಬೀಳಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗಾದರೂ ಒಂದು ಸರಿ ಉಸುಗು ಆ ಥರ ಮಣ್ಣಿನಲ್ಲಿದ್ದರೆ ಅದು ಓರೆಯಾಗಿ ಕ್ರಾಸಾಗಿ ಬೀಳುತ್ತೆ. ಬಟ್ ಆ ಥರ ಇಲ್ಲ, ಪ್ಲೇನ್ ಸರ್ಫೇಸ್ ಇದ್ದಾಗ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಎ ಫೇಸಸ್ ಆರ್ ದೇ ಆರ್ ಈಕ್ವಲ್, ಹೆಡ್ ಆರ್ ಟೇಲ್. ಇವೆರಡರಲ್ಲಿ ಯಾವುದಾದ್ರು ಒಂದು ಬಿದ್ದೇ ಬೀಳುತ್ತೆ. ಈಸ್ ಈಕ್ವಲ್ ಟು ಹಾಫ್. ಒಂದು ಹೆಡ್ ಬೀಳೋ ಚಾನ್ಸಸ್ಸು ಹಾಫು, ಟೇಲ್ ಬೀಳೋ ಚಾನ್ಸಸ್ಸು ಹಾಫು, ಎರಡು ಸೇರಿಸಿದ್ರೆ 1 ಅಂತ ಅರ್ಥ. ಹಿಯರ್ 50% ಚಾನ್ಸ್ ಹೆಡ್, 50% ಚಾನ್ಸು ಟೇಲ್ ಅಂತ ಕರಿತೀವಿ. ದ ಚಾನ್ಸಸ್ ದಟ್ ಈಸ್ ಡಿವೈಡೆಡ್ ಇಂಟು 50% ಆ್ಯಂಡ್ 50%. ಸಿಮಿಲರ್ಲಿ ದ ಪ್ರಾಬಬಿಲಿಟಿ ಆಫ್ ಅನ್ ಈವೆಂಟ್ ಗೆಟಿಂಗ್ ಟೇಲ್ ವೆನ್ ಎ ಕಾಯಿನ್ ಈಸ್ ಟಾಸ್ಡ್ ಈಸ್ ಈಕ್ವಲ್ ಟು 1/2. ನಾ ಅದೇ ಹೇಳಿದ್ನಲ್ಲ, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ಹೆಡ್ ಆರ್ ಟೇಲ್ ವೆನ್ ವಿ ಟಾಸ್ ದ ಕಾಯಿನ್, ಅದು ಹಾಫ್, ಹೆಡ್ ಹಾಫ್ ಇರ್ತದೆ, ಟೇಲ್ ಹಾಫ್ ಇರ್ತದೆ. ಅಂದರೆ 50% ಚಾನ್ಸ್ ಅಂತ ನಾವು ಕರಿತೀವಿ. ದೆನ್ ದ ಟೋಟಲ್ ಪ್ರಾಬಬಿಲಿಟಿ ವಿಲ್ ಬಿ, ನಾ ಅದೇ ಹೇಳಿದ್ನಲ್ಲ, ದ ಟೋಟಲ್ ಪ್ರಾಬಬಿಲಿಟಿ ಶುಡ್ ನಾಟ್ ಬಿ ಚೇಂಜ್. ದಟ್ ಈಸ್ ದ ಟೋಟಲ್ ಪ್ರಾಬಬಿಲಿಟಿ ಇಚ್ ಈಸ್ ಈಕ್ವಲ್ ಟು 1. ಅದು ಎಲ್ಲ ಟೋಟಲ್ ಪ್ರಾಬಬಿಲಿಟಿ 1ಕ್ಕೆ ಸಮನಾಗಿರಬೇಕು. ನೆಕ್ಸ್ಟ್, ಈವೆಂಟ್ ಆ್ಯಂಡ್ ಔಟ್ಕಮ್. ವಾಟ್ ಈಸ್ ಮೀನ್ ಬೈ ಈವೆಂಟ್ ಆ್ಯಂಡ್ ವಾಟ್ ಈಸ್ ಮೀನ್ ಬೈ ಔಟ್ಕಮ್? ಔಟ್ಕಮ್ ಅಂದರೆ ಏನು, ಈವೆಂಟ್ ಅಂದರೆ ಏನು? ನೆಕ್ಸ್ಟ್, ಹಿಯರ್ ಔಟ್ಕಮ್. ವಾಟ್ ಈಸ್ ಮೀನ್ ಬೈ ಔಟ್ಕಮ್? ಎನ್ ಔಟ್ಕಮ್ ಈಸ್ ಎ ರಿಸಲ್ಟ್ ಆಫ್ ಎ ರ್ಯಾಂಡಮ್ ಈವೆಂಟ್. ಎನ್ ಔಟ್ಕಮ್ ಈಸ್ ಎ ರಿಸಲ್ಟ್ ಆಫ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ಒಂದು ಎಕ್ಸ್ಪೆರಿಮೆಂಟ್ ನಾವು ನೋಡ್ತಾ ಇದ್ದೀವಿ ಅಂತಂದಾಗ ಆ ಈವೆಂಟ್ ನಡೀತಕ್ಕಂಥ ಸಂದರ್ಭದಲ್ಲಿ ಎಷ್ಟು ಔಟ್ಕಮ್ಸ್ ಬರ್ತದೆ. ಫಾರ್ ಎಕ್ಸಾಂಪಲ್, ಒಂದು ಕಾಯಿನನ್ನು ಟಾಸ್ ಮಾಡಿದಾಗ ಹೆಡ್ ಆರ್ ಟೇಲ್, ಇದು ಒಂದು ಈವೆಂಟ್. ಹೆಡ್ ಆರ್ ಟೇಲ್ ಅನ್ನೋಂಥದ್ದು ಒಂದು ಈವೆಂಟ್. ನೆಕ್ಸ್ಟ್, ಆ್ಯನ್ ಈವೆಂಟ್ ಅಂದರೆ ಏನು? ವಾಟ್ ಈಸ್ ಮೀನ್ ಬೈ ಈವೆಂಟ್? ಆ್ಯನ್ ಈವೆಂಟ್ ಈಸ್ ಎ ಸೆಟ್ ಆಫ್ ಔಟ್ಕಮ್ಸ್. ಈವೆಂಟ್ ಅನ್ನುವಂಥದ್ದು ಸೆಟ್ ಆಫ್ ಔಟ್ಕಮ್ಸ್. ಇದು ಒಂದು ಈವೆಂಟ್ ಅಂತಂದರೆ ಆ ಔಟ್ಕಮ್ಸ್ ಬರ್ತಕ್ಕಂಥ ಒಂದು ಸೆಟ್. ಫಾರ್ ಎಕ್ಸಾಂಪಲ್, ನಾವು ಒಂದು ಕಾಯಿನ್ನ ಟಾಸ್ ಮಾಡ್ತಾಯಿದ್ದೀವಿ. ಫಸ್ಟ್ ಟೈಮ್ ಟಾಸ್ ಮಾಡಿದ್ರೆ ಹೆಡ್ ಬಿತ್ತು,
ಎರಡನೇ ಸರಿ ಟಾಸ್ ಮಾಡಿದ್ವಿ, ಟೇಲ್ ಬಿತ್ತು, ಮೂರನೇ ಸರಿ ಟಾಸ್ ಮಾಡಿದ್ವಿ, ಟೇಲ್ ಬಿತ್ತು. ಈ ಥರ ಈ ಎಲ್ಲ ಸೆಟ್ ಆಫ್ ಔಟ್ಕಮ್ಸ್ನೆಲ್ಲ ಸೇರಿಸ್ಬಿಟ್ಟು ಈವೆಂಟ್ ಅಂತ ಕರಿತೀವಿ. ವೆನ್ ವಿ ರೋಲ್ ಎ ಡೈಸ್, ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 5 ಈಸ್ ಈಕ್ವಲ್ ಟು ಇವೆಂಟ್. ಈಗ ಡೈಸ್ ನಿಮಗೆ ಗೊತ್ತೇ ಇದೆ. ಈ ಡೈಸನ್ನು ನಾವು ಈ ರೋಲ್ ಮಾಡಿದಾಗ ಡೈಸ್ ಹ್ಯಾವಿಂಗ್ ಎ 6 ಫೇಸಸ್ ಅಲ್ವಾ, ಡೈಸಲ್ಲಿ 6 ಮುಖಗಳಿರ್ತದೆ. ಅದನ್ನು ರೋಲ್ ಮಾಡಿದಾಗ 6 ಮುಖಗಳಲ್ಲಿ ಯಾವುದಾದ್ರು ಒಂದು ಮುಖ ಬಿದ್ದೇ ಬೀಳುತ್ತೆ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೆಸ್ ದ್ಯಾನ್ 5 ಈಸ್ ಆ್ಯನ್ ಈವೆಂಟ್. ಈಗ 6 ಫೇಸಲ್ಲಿ 5ಕ್ಕಿಂತ ಕಮ್ಮಿ ಅಥವಾ 5 ಅಥವಾ 6 ಇದು ಈ ಥರ ಬೀಳೋದು ಒಂದು ಇಟ್ ಈಸ್ ದ ಔಟ್ಕಮ್ಮು. ಆ ಎಲ್ಲ ಔಟ್ಕಮ್ಗಳನ್ನು ನಾವು ನೋಡಿದಾಗ ಅದು ಈವೆಂಟ್ ಅಂತ ಕರಿತೀವಿ. ಅಂದರೆ ಒಂದು ಸನ್ನಿವೇಶ ಅದು. ಆ್ಯನ್ ಈವೆಂಟ್ ಕ್ಯಾನ್ ಹ್ಯಾವ್ ಎ ಸಿಂಗಲ್ ಔಟ್ಕಮ್. ಆ್ಯನ್ ಈವೆಂಟ್ ಕ್ಯಾನ್ ಹ್ಯಾವ್ ಎ ಸಿಂಗಲ್ ಔಟ್ಕಮ್. ಒಂದು ಈವೆಂಟು ಸಿಂಗಲ್ ಔಟ್ಕಮ್ ಇರ್ಬೋದು, ಅವ್ರ ಮಲ್ಟಿಪಲ್ ಔಟ್ಕಮ್, ಅಂದರೆ ಒಂದು ಸರಿಗೆ ಒಂದೇ ಔಟ್ಕಮ್ ಇರ್ತದೆ. ವೆದರ್ ಇಟ್ ಈಸ್ ಎ ಫಾರ್ ಎಕ್ಸಾಂಪಲ್ ರೈಟ್ ಆರ್ ರಾಂಗ್, ಆ ಥರ. ನೆಕ್ಸ್ಟ್, ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ. ದ ಪ್ರಾಬಬಿಲಿಟೀಸ್ ಆರ್ 2 types. One is experimental probability, another one is theoretical probability. What is meant by experimental probability? It is applied to any event associated with an experiment that is repeated a large number of times. ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿನಲ್ಲಿ ಇಟ್ ಈಸ್ ಅಪ್ಲೈಡ್ ಟು ಎನಿ ಇವೆಂಟ್. ಯಾವುದಾದ್ರೂ ಇವೆಂಟಿಗೂ ಇದನ್ನು ಅಪ್ಲೈ ಮಾಡ್ತಾರೆ. ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಎನ್ ಎಕ್ಸ್ಪರಿಮೆಂಟ್. ಯಾವ ಎಕ್ಸ್ಪರಿಮೆಂಟ್ ಜೊತೆಗೆ ಇರ್ತದೆ ಅಂದರೆ ಇಟ್ ಈಸ್ ರಿಪೀಟೆಡ್ ಎ ಲಾರ್ಜ್ ನಂಬರ್ ಆಫ್ ಟೈಮ್ಸ್. ಇದನ್ನು ಲಾರ್ಜ್ ನಂಬರ್ ಆಫ್ ಟೈಮ್ಸನ್ನ ರಿಪೀಟ್ ಮಾಡ್ತಾ ಹೋಗ್ತಾರೆ. ಅಂದರೆ ಈಗ ಫಾರ್ ಎಕ್ಸಾಂಪಲ್ಲು ನಾವು ಒಂದು ಕಾಯಿನ್ನ ಟಾಸ್ ಮಾಡ್ತಾ ಹೋದರೆ ಈ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಹೆಡ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಟೇಲ್ ವಿಚ್ ಈಸ್ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್, ದಟ್ ಈಸ್ ಆಫ್ 1/2 ಅದು ಥಿಯರಿಟಿಕಲಾಗಿ ಹೇಳ್ತೀವಿ. ಆದರೆ ಪ್ರಾಕ್ಟಿಕಲಾಗಿ ನಮಗೆ ಬೇಕು ಅಂತಂದರೆ ಕಾಯಿನನ್ನು ಟಾಸ್ ಮಾಡ್ತಾ ಹೋಗಬೇಕು. ಕಾಯಿನನ್ನು ಟಾಸ್ ಮಾಡ್ತಾ ಹೋದಾಗ ಎಕ್ಸಾಕ್ಟ್ಲಿ 0.5 ಬರೋದೇ ಇಲ್ಲ, 0.096, 0.06 ಅಂತ ಈ ಥರ ಬರ್ತಾ ಹೋಗ್ತದೆ. ಯಾವಾಗ ನಾವು ಪ್ರಾಕ್ಟಿಕಲಾಗಿ ನಾವೇನಾದರೂ ನೋಡ್ತಾ ಹೋದರೆ, ಈಗ 10,000 ಸರಿ ನಾವು ಟೇಲ್ ಮಾಡಿದಾಗ ಅದರಲ್ಲಿ 5,020, 5,050 ಸರಿ ಹೆಡ್ ಬೀಳೋ ಚಾನ್ಸಸ್ ಇರ್ತದೆ. 4,080, 4,070 ಸರಿ ಟೇಲ್ ಬೀಳೋ ಚಾನ್ಸಸ್ ಇರ್ತದೆ. ಅಂದರೆ ವೈಸ್ ವರ್ಸ ಇರುತ್ತೆ. ಆದರೆ ಎಕ್ಸಾಕ್ಟಾಗಿ 5,000 ಹೆಡ್ 5,000 ಟೇಲ್ ಇರಲ್ಲ. ಬಟ್ ನಿಯರ್ಲಿ ಈಕ್ವಲ್ ಟು 0.5 ಅಂದರೆ 50% ಇರುತ್ತೆ. ಅದನ್ನು ನಾವು ಪ್ರಾಕ್ಟಿಕಲ್ ಪ್ರಾಬಬಿಲಿಟಿ ಅಂತ ಕರಿತೀವಿ, ಆರ್ ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ಥಿಯರಿಟಿಕಲಾಗಿ ನಾವು ಹೇಳ್ಬಿಡ್ತೀವಿ 50%, ಅರ್ಧ ಅಂತ. ಆದರೆ ಪ್ರಾಕ್ಟಿಕಲಾಗಿ ಎಕ್ಸಾಕ್ಟ್ ಹಾಫ್ ಆಗಲ್ಲ, ಅದು ಥಿಯರಿಟಿಕಲ್ಲಾಗಿ ಅಂತ ಕರಿತೀವಿ. ಎಕ್ಸಾಕ್ಟಾಗಿ ಪ್ರಾಕ್ಟಿಕಲಾಗಿ ಆಗಲ್ಲ ಎಕ್ಸ್ಪರಿಮೆಂಟಲ್ಲಿ, ಅದನ್ನು ನಾವು ಥಿಯರಿಟಿಕಲ್ ಅಂತ ಕರಿತೀವಿ. ನೆಕ್ಸ್ಟ್, ಎ ಟ್ರಯಲ್ ಈಸ್ ವೆನ್ ದ ಎಕ್ಸ್ಪರಿಮೆಂಟ್ ಈಸ್ ಪರ್ಫಾರ್ಮ್ಡ್ ಒನ್ಸ್. ಇಟ್ ಈಸ್ ಆಲ್ಸೋ ನೋನ್ ಆ್ಯಸ್ ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ. ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ ಅಂದರೆ ಏನು? ಯಾವುದಾದ್ರೂ ಒಂದು ಟ್ರಯಲ್ಲು ಎಕ್ಸ್ಪರಿಮೆಂಟ್ ಮುಖಾಂತರ ನಾವು ಪರ್ಫಾರ್ಮ್ ಮಾಡಿದ್ರೆ ಅದನ್ನು ನಾವು ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ ಅಂತ ಕರಿತೀವಿ. ನೆಕ್ಸ್ಟ್, ಎಕ್ಸ್ಪರಿಮೆಂಟಲ್ ಆರ್ ಎಂಪರಿಕಲ್ ಪ್ರಾಬಬಿಲಿಟಿ. ನಾವು ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ ಅಥವಾ ಎಂಪರಿಕಲ್ ಪ್ರಾಬಬಿಲಿಟಿ ಇದನ್ನು 2 ಥರ ಕರಿತೀವಿ. ಎಕ್ಸ್ಪರಿಮೆಂಟಲ್ ಪ್ರಾಬಬಿಲಿಟಿ ಅಂತ ಕರಿತೀವಿ, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎಂಪರಿಕಲ್ ಪ್ರಾಬಬಿಲಿಟಿ. ಸಿ, ಪಿ ಆಫ್ ಇ, ಐ ಆಲ್ರೆಡಿ ಟೋಲ್ಡ್ ಯು, probability of an event E is equal to number of trials divided by total number of trials. Next example, in a day shopkeeper is able to sell 15 balls out of which 6 were red balls. ಒಬ್ಬ ಶಾಪ್ಕೀಪರ್ ಏನು ಮಾಡ್ತಾನೆ, ಒಂದು ದಿನದಲ್ಲಿ 15 ಬಾಲ್ಗಳನ್ನು ಸೆಲ್ ಮಾಡ್ತಾನೆ. ವಿಚ್ ಇಸ್ 6 ಬಾಲ್ಸ್ ರೆಡ್ ಆಗಿರ್ತದೆ. 15 ಬಾಲು ಅದನ್ನು ಮಾರಾಟ ಮಾಡಿದ್ರೆ 6 ಬಾಲ್ಗಳು ರೆಡ್ ಆಗಿರ್ತದೆ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟ್ಟಿಂಗ್ ಎ ರೆಡ್ ಬಾಲ್ಸ್ ಆನ್ ದ ನೆಕ್ಸ್ಟ್ ಡೇ ಆಫ್ ಹಿಸ್ ಸೇಲ್ಸ್. ನೆಕ್ಸ್ಟ್ ಡೇ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಸೆಲ್ಲಿಂಗ್ ಎ ರೆಡ್ ಬಾಲ್ಸ್ ಆನ್ ದ ನೆಕ್ಸ್ಟ್ ಡೇ. ಮುಂದಿನ ದಿನದಲ್ಲಿ ಪ್ರಾಬಬಿಲಿಟಿ ಆಫ್ ಸೆಲ್ಲಿಂಗ್ ದ ರೆಡ್ ಬಾಲ್ಸ್ ಎಷ್ಟು? ಈ ದಿನದಲ್ಲಿ 5 ಆಯಿತು. ಆ ಥರ ಗಿವನ್ ಡಾಟಾ
the number of balls sold is 15, that is total outcomes ಅಂತ ಕರಿತೀವಿ. The number of red balls sold, that is 5. Okay, 6, 5 ಅಲ್ಲ 6. Then probability of red balls, that is probability of red balls ಅಂತಂದರೆ ಇಲ್ಲಿ ಆಗಲೇ ಹೇಳಿದ್ವಲ್ಲ, ನಂಬರ್ ಆಫ್ ಟ್ರಯಲ್ಸ್ ಅಂತಂದರೆ ಎಷ್ಟು ಬಾಲ್ಸ್ ಸೋಲ್ಡ್ ಆಗಿದೆ 6. ದೆನ್ ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟು 15, ದಟ್ ಈಸ್ 6/15 ಈಸ್ ಈಕ್ವಲ್ ಟು 2/5. 2/5 ಈಸ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ರೆಡ್ ಬಾಲ್ಸ್. The coin is second one. The coin is tossed 4040 times and got 2048 heads. 2048 ಹೆಡ್ ಬಂತು. ಔಟ್ ಆಫ್ ಹೌ ಮೆನಿ ಟ್ರಯಲ್ಸ್? ದಟ್ ಈಸ್ 4040 times. Then how many heads are there? Heads they get 2048. They got the 2048 times head. Then what is the percentage? ದಟ್ ಈಸ್ ಪರ್ಸೆಂಟೇಜ್ ಎಷ್ಟು ಅಂತಂದರೆ 0.5067. ನಾನು ಆಲ್ರೆಡಿ ಹೇಳ್ದಂಗೆ ಥಿಯರಿಟಿಕಲಿ ಇದನ್ನು 0.5 ಅಂದರೆ ಆಫ್ ಅಂತ ಕರೆದು ಬಿಡ್ತೀವಿ. ಬಟ್ ಪ್ರಾಕ್ಟಿಕಲಿ ಇಟ್ ಈಸ್ ನಾಟ್ ಇಂಪಾಸಿಬಲ್ 0.5. ದೇರ್ ಈಸ್ ಸಮ್ ಅದರ್ ಫ್ರ್ಯಾಕ್ಷನ್ಸ್ ಆರ್ ದೇರ್. ಇನ್ನು ಡೆಸಿಮಲ್ ಪಾಯಿಂಟ್ಗಳು ಇರ್ತದೆ, ದಟ್ ಈಸ್ 0.5067 ಈ ಥರ. ನೆಕ್ಸ್ಟ್ ಇನ್ ದ ಸೇಮ್ ವೇ ಥಿಯರಿಟಿಕಲ್ ಪ್ರಾಬಬಿಲಿಟಿ ನೋಡೋದಾದರೆ P of E, it is the probability of an event E. ಇದರಲ್ಲಿ ಫಾರ್ಮುಲಾ ಏನು ಬರಿತೀವಿ ಅಂದರೆ ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ ಮೀನ್ಸ್ ದ ಈವೆಂಟ್. ಎಷ್ಟು ಔಟ್ಕಮ್ಸ್ ಬರ್ತದೆ ಈ ಅನ್ನುವಂಥ ಈವೆಂಟಿಗೆ ಸಂಬಂಧಪಟ್ಟಂತೆ. ನೆಕ್ಸ್ಟ್ ನಂಬರ್ ಆಫ್ ಆಲ್ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್, ಆ ಎಕ್ಸ್ಪರಿಮೆಂಟಿಗೆ ಸಂಬಂಧಪಟ್ಟಂತೆ ಎಷ್ಟು ಔಟ್ಕಮ್ಸ್ಗಳಿದ್ದಾವೆ ಅದನ್ನು ನಂಬರ್ ಆಫ್ ಆಲ್ ದ ಔಟ್ಕಮ್ಸ್ ಆಫ್ ದ ಎಕ್ಸ್ಪರಿಮೆಂಟ್, ಎಷ್ಟು ಔಟ್ಕಮ್ಸ್ ಇದ್ದಾವೆ ಅದನ್ನು ಭಾಗಾಕಾರ ಮಾಡಬೇಕು. ನೆಕ್ಸ್ಟ್ ಎಕ್ಸಾಂಪಲ್ ನೋಡೋದಾದರೆ ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅಪ್ ಎ ರೆಡ್ ಬಾಲ್ ಫ್ರಮ್ ಎ ಬಾಸ್ಕೆಟ್ ದಟ್ ಕಂಟೈನ್ಸ್ 5 ರೆಡ್ ಆ್ಯಂಡ್ 7 ಬ್ಲೂ ಬಾಲ್ಸ್. ಒಂದು ಎಕ್ಸಾಂಪಲ್ ನೋಡೋಣ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಪಿಕ್ಕಿಂಗ್ ಅಪ್ ಎ ರೆಡ್ ಬಾಲ್ಸ್ ಫ್ರಮ್ ಎ ಬಾಸ್ಕೆಟ್ ದಟ್ ಕಂಟೈನ್ಸ್ 5 ರೆಡ್ ಆ್ಯಂಡ್ 7 ಬ್ಲೂ ಬಾಲ್ಸ್. ಒಂದು ಬಾಕ್ಸಲ್ಲಿ 5 ರೆಡ್ ಬಾಲ್ಸ್ ಇದೆ, 7 ಬ್ಲೂ ಬಾಲ್ಸ್ ಇದೆ. ಆದರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ 5 ರೆಡ್ ಬಾಲ್ಸ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ರೆಡ್ ಬಾಲ್ಸ್, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ದ ಬ್ಲೂ ಬಾಲ್ಸ್ ಎಷ್ಟು ಅಂತ ಕೇಳಿದರೆ ಎಕ್ಸಾಮ್ನಲ್ಲಿ ಇದು ಈ ಥರ ಪ್ರಾಬ್ಲಮ್ಮು ಕಂಪಲ್ಸರಿ ಕ್ವಶನ್ಸ್ ಕೇಳ್ತಾನೆ. ದೇ ಮೇ ಆಸ್ಕ್ ಫಾರ್ 2 marks ಆರ್ 3 marks ಫಾರ್ ದ ಫೈನಲ್ ಎಕ್ಸಾಮಿನೇಷನ್ಸ್. ಯು ಮಸ್ಟ್ ನೋ ದೀಸ್ ಟೈಪ್ ಆಫ್ ಕ್ವಶನ್ಸ್. ನಿಮಗೆ ಈ ಥರ ಪ್ರಾಬ್ಲಮ್ಸ್ ನಿಮ್ಗೆ ಬೇಕೇ ಬೇಕಾಗುತ್ತೆ. ನೆಕ್ಸ್ಟ್ ನಂಬರ್ ಆಫ್ ಪಾಸಿಬಲ್ ಔಟ್ಕಮ್ಸ್ ವಿಚ್ ಈಸ್ ಈಕ್ವಲ್ ಟು ಟೋಟಲ್ ನಂಬರ್ ಆಫ್ ಬಾಲ್ಸ್. ಟೋಟಲ್ ನಂಬರ್ ಆಫ್ ಬಾಲ್ಸ್ ಎಷ್ಟಿದ್ದಾವೆ? 5 ರೆಡ್ ಬಾಲ್ಸು, 7 ಬ್ಲೂ ಬಾಲ್ಸ್ ನೋಡಿದ್ವಲ್ಲ. ಓಕೆ, 5 + 7 ದಟ್ ಈಸ್ ಈಕ್ವಲ್ ಟು 12. ಇದು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್ ಅಂತ ಕರಿತೀವಿ. ಅಂದರೆ ಎಷ್ಟು ಬಾಲ್ಸ್ ಇರ್ತವೆ ಅದು ಟೋಟಲ್ ನಂಬರ್ ಆಫ್ ಔಟ್ಕಮ್ಸ್. ನೆಕ್ಸ್ಟ್ ನಂಬರ್ ಆಫ್ ಫೇವರಬಲ್ ಔಟ್ಕಮ್ಸ್ ಈಸ್ ಈಕ್ವಲ್ ಟು ನಂಬರ್ ಆಫ್ ರೆಡ್ ಬಾಲ್ಸ್ ದಟ್ ಈಸ್ ಈಕ್ವಲ್ ಟು ಎಷ್ಟು ರೆಡ್ ಬಾಲ್ಸ್ ಇದ್ದಾವೆ? 5 ರೆಡ್ ಬಾಲ್ಸ್. ದೇರ್ ಆರ್ 5 ರೆಡ್ ಬಾಲ್ಸ್ ಆರ್ ದೇರ್. ದೆನ್ ವಿ ನೋ ದ ಫಾರ್ಮುಲಾ ದಟ್ ಈಸ್ ಪ್ರಾಬಬಿಲಿಟಿ ಈಸ್ ಈಕ್ವಲ್ ಟು that is P of red, getting the red ball, which is equal to 5 is the number of red balls divided by 12 is the outcome, total possible outcome. Hence the probability of the event is equal to 5/12. Next, I will continue in the next video. Thank you.